ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ದೀರಿ ಎಲ್ಲರೂ? ಸೊ ಇವತ್ತು ನಾವು ದೇವ್ರ ಗುಡ್ಡಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ಲಿಕ್ಕತ್ತೇವಿ ನೋಡ್ರಿ. ಎಲ್ಲ ನಮ್ದು ಗಾಡಿ ದೇವ್ರ ಗುಡ್ಡಕ್ಕೆ ಹೋಗೋದು. ನಾವು ದೇವ್ರ ಗುಡ್ಡಕ್ಕೆ ಎಲ್ಲರೂ ಹೊಂಟೇವಿ, ಬರ್ರಿ ಹೋಗೋಣಂತ. ಇವರು ನಮ್ಮ ಮಾಮ. ನಾವು ಫಸ್ಟ್ ಎಲ್ಲರೇ ಹೋಗೋಕ್ಕಿಂತ ಮುಂಚೆ ಗಾಡಿ ಪೂಜೆ ಮಾಡಿಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೋಗ್ಬೇಕಾದ್ರೆ ರೋಡ್ ಒಳಗಡೆ ಒಂದು ಸನ್ಸೆಟ್ ಪಾಯಿಂಟ್ ಇತ್ತು, ಭಾಳ ಮಸ್ತ್ ಬಂದದ. ಇಲ್ಲೇ ಅದ ನೋಡ್ರಿ, ಇದು ಭಾಳ ಮಸ್ತಾಗೆ ಕ್ಯಾಪ್ಚರ್ ಆಗ್ಯದ. ನೆಕ್ಸ್ಟ್ ನಾವು ಹಿಂಗೆ ನೋಡ್ಕೋತ ಹೋಗಿ ಒಂದು ಚಾ ಕುಡಿಯೋ ಸಂಬಂಧ ಇದೇ ಹೋಟೆಲ್ ನಾವು ಚಹಾ ಕುಡ್ತಿದ್ದು. ಇದು ದುರ್ಗಾ ಹೋಟೆಲ್ ಅಂತ ಹೇಳಿ ದೇವ್ರ ಗುಡ್ಡಕ್ಕೆ ಹೋಗೋ ಹೈವೇ ಒಳಗೆ ಹೋಗ್ತದೆ. ಇಲ್ಲಿ ನಾವು ಚಹಾ ಮತ್ತು ಗಿರ್ಮಿಟ್ ತೊಗೊಂಡ್ವಿ. ಗಿರ್ಮಿಟ್ ಮಸ್ತ್ ಇತ್ತು. ಸೊ ನಾವು ಗಿರ್ಮಿಟ್ ಎಲ್ಲ ತಿನ್ಕೊಂಡು ಹಂಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹೊಡೆಸ್ಕೊಂಡು ನಾವು ಇಲ್ಲಿಂದ ಮತ್ತೆ ನಮ್ಮ ಹೈವೇಗೆ ಹೋದ್ವಿ. ನಮ್ಮ ದೇವ್ರ ಗುಡ್ಡದ ಕಮಾನ ಶಬರಿಮಲೆಗೆ ಹೋಗೋ ಸಂಬಂಧ ಅಂತ ಹೇಳಿ ಒಳಗಡೆ ಎಲ್ಲ ಲೈಟಿಂಗ್ ಮಾಡಿದ್ರು. ಮಸ್ತಾಗಿತ್ತು ಲೈಟಿಂಗ್. ನಾವು ಹಿಂಗೆ ಲೈಟಿಂಗ್ಸನ್ನೆಲ್ಲ ನೋಡ್ಕೋತಾ ಫುಲ್ ಗುಡ್ಡದ ಎಂಟ್ರೆನ್ಸ್ವರೆಗೂ ನಮ್ಮದು ಗಾಡಿ ಹೋತ. ನಿನ್ನೆ ರಶ್ ಇದ್ದಿದ್ದಿಲ್ಲ, ಭಾರಿ ಮಸ್ತ್ ದರ್ಶನ ಆಯ್ತು ನಮಗೆಲ್ಲರಿಗೂ. ಸೊ ಇಡೀ ದೇವ್ರ ಗುಡ್ಡ ನೋಡ್ರಿ ಹೆಂಗೆ ಕಾಣ್ಲತ್ತದ ರಾತ್ರಿ ಹೊತ್ತು. ಫುಲ್ಲೆಲ್ಲ ದೀಪಗಳಿಂದ ಜಗಬಗಾಣ್ಲತ್ತದ. ಇದು ಗುಡ್ಡದ ಒಳಗಿಂದ ದೇವಸ್ಥಾನ ಇರುವಂತಹ ಪ್ರಾಂಗಣ. ನಾವಿಲ್ಲಿ ಇದನ್ನೆಲ್ಲ ನೋಡಿಕೊಂಡು ಕಾರ್ತಿಕ ಹಚ್ಚೋಕ್ಕಿಂತ ಮುಂಚೆ ಆಚಮನ ಮಾಡಿರ್ಬೇಕಂತ ಹೇಳಿ ನಾವಿಲ್ಲಿ ಪುಣ್ಯೋಚನ ಮಾಡ್ಲಿಕ್ಕಂತ ಹೇಳಿ ಬಂದ್ವಿ. ಪುಣ್ಯೋಚನ ಎಲ್ಲ ಇಲ್ಲಿ ಮಾಡ್ಲಿಕ್ಕಿದ್ವಿ. ಮಾಮ ಪುಣ್ಯೋಚನ ಮಾಡಿಸ್ಲಿಕ್ಕತ್ತಾರು. ಸೊ ನಮ್ಮ ಪಪ್ಪ, ಅಮ್ಮ, ನಮ್ಮ ತಮ್ಮ ಮತ್ತು ನಮ್ಮ ಮಾಮ ಎಲ್ಲರೂ ಪುಣ್ಯೋಚನ ಮಾಡ್ಲಿಕ್ಕತ್ತಾರ. ಇದು ಪುಣ್ಯೋಚನ ಆದಮೇಲೆ ನಾವು ನೆಕ್ಸ್ಟ್ ಕಾರ್ತಿಕ ಹಚ್ಲಿಕ್ಕೆ ಹೋಗ್ತೀವಿ. ಈಗ ನೋಡ್ರಿ, ಹಾಯ್ ಆದ್ಮಿ, ಹಾಯ್ ಮಾಡಿ, ಹಾಯ್. ನೋಡ್ರಿ, ನಾವು ಕಾರ್ತಿಕ ಹಚ್ಲಿಕ್ಕತ್ತಿದ್ವಿ ಇಲ್ಲೆಲ್ಲರೂ. ನಮ್ಮ ಮಾಮಿ, ಮಾಮ ಮತ್ತು ನಮ್ದು ಒಂದು ಚಿಕ್ಕ ಈ ಸಲ ನಮ್ಮ ಟ್ರಿಪ್ ಒಳಗೆ ಅಕ್ಕಿ ಜೊತೆ ಹೋಗಿದ್ದಂತ ಸಿಕ್ಕಾಪಟ್ಟಿ ಮಜಾ ಮಾಡೀವಿ ನಾವೆಲ್ಲರೂ ಗಾಡಿ ಒಳಗೆ. ನೋಡ್ರಿ, ಎಲ್ಲರೂ ಕಾರ್ತಿಕ ಹಚ್ಲಿಕ್ಕತ್ತೀವಿ. ಎಲ್ಲ ನಾವು ಸ್ವಸ್ತಿಕ್ ಶೇಪ್ ಒಳಗೆ ಕಾರ್ತಿಕ ಹಚ್ಚಿದ್ವಿ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಇದನ್ನ ಸ್ವಸ್ತಿಕ್ ಶೇಪ್ದೊಳಗೆ ಇಡ್ಲಿಕ್ಕತ್ತಿದ್ವಿ. ಅಷ್ಟ್ರು ಲೇ ದೇವ್ರ ಬಂದು ನಿಂತೇನು ಇಲ್ಲಿ ಪಪ್ಪ, ಮಾಮ ಮತ್ತು ನಮ್ಮ ಅತ್ಯ ಕಾರ್ತಿಕ ಹಚ್ಚಿರ್ತಾರೆ. ಕಾರ್ತಿಕ ಹಚ್ಚಿದ ದೀಪ ಭಾಳ ಮಸ್ತ್ ಅದ್ದೂರಿಯಾಗಿ ಉರಿತು. ಮಸ್ತ್ ಆಯ್ತು ನಮ್ಮ ಕಾರ್ತಿಕ ಮಾಸ ಈ ಸಲ. ನೋಡ್ರಿ ಎಲ್ಲರೂ ಹೆಂಗೆ ಹಚ್ಲಿಕ್ಕೆ ಕಾರ್ತಿಕ ಅಷ್ಟ್ರು ನಾವೆಲ್ಲರೂ ದೀಪ ಹಾಕಿ ಹಚ್ಚಿದ್ವಿ. ಎಲ್ಲರೂ ನೋಡ್ರಿ, ನೆಕ್ಸ್ಟ್ ಇಲ್ಲಿ ಡ್ಯೂಟಿಗೆ ಹಿಡಿತಾರೆ. ಇಲ್ಲಿ ಪಪ್ಪ, ನಮ್ಮ ತಮ್ಮ, ನಮ್ಮ ಮಾಮಗಳಿದ್ರು ಡ್ಯೂಟಿಗೆ ಹಿಡಿದ್ರು. ನಮ್ಮ ದೇವ್ರು ಮೈಲಾರಲಿಂಗಪ್ಪ ಅಂತ ಹೇಳಿ ನಮ್ಮ ಮನೆಯೊಳಗೆ ಡ್ಯೂಟಿ ಹಿಡಿಯೋ ಪದ್ಧತಿ ಅದ ಮತ್ತು ಡ್ಯೂಟಿ ಹಚ್ಚೋ ಪದ್ಧತಿನೂ ಅದ. ಸೊ ಹಂಗಾಗಿ ಇವರೆಲ್ಲರೂ ದೇವ್ರ ಗುಡ್ಡೊಳಗೆ ಡ್ಯೂಟಿಗೆ ಹಚ್ಚಿ ನಾವು ನೆಕ್ಸ್ಟ್ ಗರ್ಭಗುಡಿಗೆ ಬಂದು ನಮ್ಮ ಅತ್ಯ ಮತ್ತು ನಮ್ಮ ಮಮ್ಮಿ ಸೇರಿ ಆರತಿ ಮಾಡಿದ್ರು. ಚಿದಂಬರ ಮೂರ್ತಿ ಜಯ ದೇವ ಜಯ ದೇವ ಜಯ ಚಿದಂಬರ, ಕಪೂರಾರ್ತಿಯೋ ವಾಳಿತೋ ಈಶ್ವರ ಜಯ ದೇವ ಜಯ. ಪಾಲ್ಕಿ ಸೇವಾ ಇವರು ಎದಕ್ಕೆ ಹಿಂಗೆ ಕೂತಾರ ಅಂತಂದ್ರೆ, ಈಗ ಪಾಲ್ಕಿ ದಾಟಿ ಬರ್ತದ. ಇವ್ರು ಪಾಲ್ಕಿ ದಾಟಿ ಬರೋ ಟೈಮ್ ಒಳಗೆ ಎಲ್ಲರೂ ಡಬ್ಬ ಮಕ್ಕೋತಾರೆ. ಇವರೆಲ್ಲರ ಮೇಲೂ ಪಾಲ್ಕಿ ಹಾಸಿ ಹೋಗ್ತದೆ. ನೋಡ್ರಿ, ಭಾರಿ ಅದ್ಭುತವಾಗಿ ಪಾಲ್ಕಿ ದಾಟಿ ಹೋಗ್ತದೆ. ಮಸ್ತ್ ಇರ್ತದೆ, ನೋಡುವಂಗಿರ್ತದೆ. ನಮಗೆ ಇವತ್ತು ಸಂಡೇ ಅಚಾನಕ್ಕಾಗಿ ಇದು ಸಿಕ್ತು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪಾಲ್ಕಿ ಬರ್ತದೆ. ನೋಡ್ರಿ,
ಪಾಲ್ಕಿ ಬರ್ತದೆ. ದಿಸ್ ಈಸ್ ದಿ ಬೆಸ್ಟ್ ಪಾರ್ಟ್ ಆಫ್ ಅವರ್ ಟ್ರಿಪ್. ನಾವು ಒಂದು ಪೆಟ್ರೋಲ್ ಬಂಕ್ ಕಡೆ ಜಾಗ ಮಸ್ತ್ ಇತ್ತು. ನಾವು ಅಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ. ಮಸ್ತ್ ರೊಟ್ಟಿ, ಜುಣಕದ ಪಲ್ಯ, ಜುಣಕದ ವಡಿ ಇತ್ತು, ಮತ್ತು ಅಲಸಂದಿ ಕಾಳು ಪಲ್ಯ, ಬೆಣ್ಣೆ, ಕಟಕ್ ರೊಟ್ಟಿ. ಪಕ್ಕಾ ನಮ್ಮ ಧಾರವಾಡ ಸ್ಟೈಲ್ ಊಟ ನಾವಿಲ್ಲಿ ಮಾಡಿದ್ವಿ ಎಲ್ಲರೂ ಕುತ್ಕೊಂಡು. ಮಸ್ತ್ ಅಡುಗೆ ಆಗಿತ್ತು. ನಮ್ಮ ಅಡುಗೆ ಸೌದತ್ತಿಯಿಂದ ಮತ್ತು ಧಾರವಾಡದಿಂದ ನಾವು ಒಯ್ದಿದ್ವಿ. ಸೂಪರ್ ಆಗಿತ್ತು ಅಡುಗೆ, ಎಲ್ಲರೂ ಮಸ್ತ್ ಆಗಿತ್ತು ನೋಡಿರಿ. ನಾವೆಲ್ಲರೂ ಹೆಂಗೆ ಕುತ್ಕೊಂಡು ಊಟ ಮಾಡ್ಲಿತ್ತೀವಿ. ದಿಸ್ ಇಸ್ ದಿ ಬೆಸ್ಟ್ ಪಾರ್ಟ್ ಅವರ್ ಟ್ರಿಪ್. ಥ್ಯಾಂಕ್ ಯು.